ಗಳರ ಪಾಳ್ಯ ರಸ್ತೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ. ಪೀಣ್ಯ ದಾಸರಹಳ್ಳಿ ಐತಿಹಾಸಿಕ ಬೆಂಗಳೂರು ನಿರ್ಮಾಣ ಕಾರಣಕರ್ತ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಿಗರಪಾಳ್ಯ ಮುಖ್ಯ ರಸ್ತೆ ಬಾಲಾಜಿನಗರದ ಅಣ್ಣಮ್ಮ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡರಾದ ಮಂಡ್ಯ ಮಲ್ಲೇಶ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ 516ನೇ ಕೆಂಪೇಗೌಡರ ಜಯಂತಿ ಆಚರಿಸಲಾಯಿತು. ಇದೇ ವೇಳೆ ಮುಖಂಡರಾದ ಮಂಜಣ್ಣ, ದಿಲೀಪ್, ಹನುಮಂತು, ಹರೀಶ್, ಚಂದ್ರಣ್ಣ, ಮಹೇಶ್ ಇನ್ನೂ ಹಲವಾರು ಜನ ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಾರ್ವಜನಿಕರೆಲ್ಲರಿಗೂ ಅನ್ನದಾನ ಕೂಡ ಮಾಡಲಾಯಿತು. ಮಂಡ್ಯ ಮಲ್ಲೇಶ್ ಮಾತನಾಡುತ್ತಾ, ಐತಿಹಾಸಿಕ ಬೆಂಗಳೂರು ಕಟ್ಟಿದ ನಾಡದೊರೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ತ್ಯಾಗ ಬೆಂಗಳೂರಿನ ಸಮಾಜಕ್ಕೆ ಸದಾ ಮಾದರಿಯಾಗಿ 4 ದಿಕ್ಕಿನಲ್ಲಿ 4 ಹೆಬ್ಬಾಗಿಲುಗಳು ಭದ್ರ ಬುನಾದಿಯಾಗಿ ಐತಿಹಾಸಿಕ ಅವಶೇಷಗಳಿಂದ ಕೂಡಿದ ಕಟ್ಟಡಗಳಾಗಿದ್ದು ಇಂದಿಗೂ ಅಜರಾಮರವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಕೊರ್ಲಪ್ಪ, ಪ್ರಕಾಶ್, ನರಸಿಂಹಮೂರ್ತಿ, ಮುನಿಯಪ್ಪ, ರೆಡ್ಡಿ, ಮಂಜುನಾಥ್ ಅಂಗಡಿ, ಗೋಪಾಲ್, ಕುಳ್ಳೇಗೌಡರು, ಸಂಜು, ಜಯಣ್ಣ, ಡಾಕ್ಟರ್ ಶಿವು, ರವಿಕುಮಾರ್, ಚಂದ್ರಣ್ಣ, ಚಿಕ್ಕಣ್ಣ, ಶ್ರೀನಿವಾಸ್, ಶಿವು, ನಂಜಪ್ಪ, ಕೃಷ್ಣಕುಮಾರ್ ಹಾಗೂ ಸ್ಥಳೀಯ ಮುಖಂಡರು, ನಾಗರಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕೆಂಪರಾಜು, ಪೀಣ್ಯ ದಾಸರಹಳ್ಳಿ. ಕೆಂಪೇಗೌಡರ 516ನೇ ಜಯಂತಿಯನ್ನು ಬೆಂಗಳೂರು ಪಾಳ್ಯ ಮುಖ್ಯ ರಸ್ತೆ ಬಾಲಾಜಿನಗರದಲ್ಲಿ ನಮ್ಮ ಮಂಡ್ಯ ಮಲ್ಲೇಶಣ್ಣವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಕೂಡ ಭಾಳ ಅದ್ದೂರಿಯಿಂದ ತುಂಬ ಸಂತೋಷದ ಎಲ್ಲ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಎಲ್ಲ ಅಣ್ಣ ತಮ್ಮಂದಿರು ಈ ಒಂದು ಜಯಂತಿಯನ್ನು ಆ ಆಚರಣೆಗೆ ಬೆನ್ನೆಲುಬೆ ನಮ್ಮ ಮಲ್ಲೇಶಣ್ಣವರು. ಪ್ರತಿ ವರ್ಷದಂತೆ ಮಲ್ಲೇಶಣ್ಣವರು ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ, ಐಶ್ವರ್ಯ, ಸಕಲ ಸೌಭಾಗ್ಯವನ್ನು ಕಾಪಾಡಲಿ. ಆ ಕುಟುಂಬನ ಪರಮಾತ್ಮ ಮುಂದೆ ಈ ಕೈತ ಕಾರ್ಯಕ್ರಮಗಳನ್ನ ಎಷ್ಟೋ ಅಮಾಯಕರಿಗೆ ಸಹಾಯ ಮಾಡುವಂಥ ಕೊಡುಗೆ ದಾನಿಯಾಗಿದ್ದಾರೆ ಈ ಭಾರತದಲ್ಲಿ. ಅವರಿಗೆ ದೇವರು ಒಳ್ಳೇದು ಮಾಡಲಿಂದ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಮಸ್ಕಾರ ಮಹೇಶ್ ಅಂತ ಸರ್. ನಾವು ಭುವನೇಶ್ವರಿ ಸಂಘದ ಅಧ್ಯಕ್ಷರು ಮತ್ತು ಸಹಯೋಗಿ ಸಂಘದ ಅಧ್ಯಕ್ಷರು. ಕೆಂಪೇಗೌಡ ಜಯಂತಿ ಮಾಡಿದ್ರಾ? ಒಳ್ಳೆ ಸರ್ಕಲ್ ಇದೆ, ಏನಾರ ಪುತ್ಥಳಿ ನಿರ್ಮಾಣ ಮಾಡ್ಬೇಕಂತ ಈಗ ನಮ್ಮ ಮಲ್ಲೇಶಣ್ಣವರ ಅಧ್ಯಕ್ಷತೆಯಲ್ಲಿ ಅದು ನಡೆಯುತ್ತೆ ಸರ್. ಅದು ಮಾಡೇ ಮಾಡ್ತಾರೆ ಅವರು. ಅದು ನಮ್ಗೆಲ್ಲರಿಗೂ ನಂಬಿಕೆ ಇದೆ. ಮಲ್ಲೇಶಣ್ಣನಿಗೆ, ಮಲ್ಲೇಶಣ್ಣವ್ರಿಗೆ, ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಅವರು 16ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾವು ಇಲ್ಲಿ ಒಂದು ಪುತ್ಥಳಿ ಮಾಡಬೇಕು ಅಂತ ಜನಗಳಲ್ಲಿ ಎಲ್ಲ ನಾವು, ಯಾಕೆಂದರೆ ನಾವು ಮಾಡ್ತೀವಿ ಅಂತಲ್ಲ, ಎಲ್ಲರನ್ನೂ ಅನುಸರಣೆಗಳು ಯಾಕಂದರೆ ಇಲ್ಲಿ ಜಾಗ ಐತೆ ಮಾಡೋಕ್ಕೆ. ಎಲ್ಲರನ್ನೂ ತಗೊಂಡು ನೆಕ್ಸ್ಟ್ ಮುಗಿಸ್ಕೊ, ಆಮೇಲೆ ಮುಂದಿನ ವರ್ಷ 2 ವರ್ಷದಲ್ಲಿ ಒಂದು ಪುತ್ಥಳಿ ಮಾಡಬೇಕು ಅಂತ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಸಹಕಾರ ನೀಡ್ತೀವಿ. ಅದು ಅಧ್ಯಕ್ಷತೆ ಮಲ್ಲೇಶಣ್ಣವರೇ ತಗೊಂಡ್ರೆ ಭಾಳ ತಿಗರಪಾಳ್ಯ ಮೆಂಟಿ ರಸ್ತೆಯಲ್ಲಿ ಇವತ್ತು 516ನೇ ವರ್ಷದ ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬಾಲಾಜಿನಗರ ಇದು ನಮ್ಮ ಅನ್ನಪೂರ್ಣೇಶ್ವರಿ ಅಣ್ಣಮ್ಮ ಸರ್ಕಲಲ್ಲಿ ವತಿಯಿಂದ
ಆಚರಿಸ್ತಾ ಇರೋದು ನಮಗೆ ಒಂದು ಒಳ್ಳೆ ಖುಷಿ ತಂದ ವಿಚಾರ. ವರ್ಷ ಇದೇ ಥರ ಆಚರಿಸ್ಕೊಂಡು ಹೋಗ್ತೀವಿ. ಇಲ್ಲೊಂದು ಪುತ್ಥಳಿ ಮಾಡಬೇಕು. ನಮ್ಮ ಮಂಡ್ಯ ಮಲ್ಲೇಶ್ವರನ ಅಧ್ಯಕ್ಷತೆ, ಮಂಜಣ್ಣ ಮತ್ತು ಇವರೆಲ್ಲ ನಮ್ಮ ಹಿರಿಯರ ಅಧ್ಯಕ್ಷತೆಯಿಂದ ಇಲ್ಲಿ ಇದನ್ನ ಪುತ್ಥಳಿ ಮಾಡಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಎಲ್ಲ ಸ್ಥಳೀಕರ ಜೊತೆ ಸೇರಿಸಿ ಪುತ್ಥಳಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಡಾಕ್ಟರ್ ಶಿವಕುಮಾರ್ ಅಂತ ರೆಡಿ ಇದೆಯಂದ್ರೆ ಬರ್ತಾರೆ ಅಲ್ವಾ? ಇದು 516ನೇ ಕೆಂಪೇಗೌಡರ ಜಯಂತಿ ಸರ್ಕಲ್ನಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದಂಥವ್ರಲ್ಲ, ಅವರು ಎಲ್ಲಾ ಜಾತಿಗೆ ಸೀಮಿತವಾದಂಥವ್ರು. ಅವರು ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರ. ಅದನ್ನು ನಾವು ದಿನನಿತ್ಯ ನೆನೆಸ್ಕೊಂಡು ಅದು ನಾಡ ಹಬ್ಬವನ್ನಾಗಿ ಇವತ್ತಿನ ದಿವಸ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿವಸ ಮಂಡ್ಯ ಮಲ್ಲೇಶ್ವರದಿಂದ ಬಂದು ಈ ಥರ ಹಬ್ಬಗಳು ಅರಿವಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ದಿವಸ ಮಾತು ಕೊಟ್ಟಿದ್ದಾರೆ. ಏನಂತ ಅಂದರೆ ಮುಂದಿನ ಕೆಂಪೇಗೌಡರ ಜಯಂತಿ ಒಳಗಡೆ ನಾನು ಇಲ್ಲೊಂದು ಪುತ್ಥಳಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನಾವು ಸಾಥ್ ಕೊಟ್ಟು ಕೈ ಜೋಡಿಸಿ ನಾವು ಅವ್ರ ಕೈ ಬಲಪಡಿಸ್ತೇವೆ. ಮುಂದೆ ಅವರು ಯಾವುದೇ ಉದ್ದೇಶದಿಂದ ಮುಂದೆ ಬಂದರೂ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರನ್ನ ಬಲಪಡಿಸಿ ಅವ್ರನ್ನ ಮುಂದೆ ತರ್ತೀವಿ. ಅವರು ಇವತ್ತಿನ ದಿವಸ ಏನು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಇದೇ ರೀತಿ ಎಲ್ಲ ಒಂದು ಸಂದರ್ಭದಲ್ಲೂ ಜನನ ಸೇರಿಸಿ ಅವರು ಒಗ್ಗೂಡಿಸಿ ಕಷ್ಟ ಕಾರ್ಪಣ್ಯಗಳು ಕೂಡ ನಿಂತಿದ್ದಾರೆ. ಅದರಿಂದ ಅವ್ರಿಗೆ ಕೆಂಪೇಗೌಡರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿರಿ, ಈ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಮುಂದಿನ ವರ್ಷದಲ್ಲಿ ಕೆಂಪೇಗೌಡರ ಪುತ್ಥಳಿಕೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ವಿನಂತಿ ಮಾಡಿ ಎಲ್ಲ ಜನದ ಪರವಾಗಿ ನಾವು ಅವ್ರ ಜೊತೆ ನಿಂತಿರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಕಡೆ ಬಣ್ಣ